ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಎನ್ನುವಂತಹ ಚಾಪ್ಟರ್. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ವರ್ಷ ಯಾವುದು ಅಂತ ಕೇಳ್ತಾ ಇದ್ದಾರೆ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವರ್ಷ ಯಾವುದು? ಅಕ್ಕ ಬುಕ್ಕ ಅಂದ್ರೆ ಹರಿಹರ ಬುಕ್ಕ ಅವರು ಸ್ಥಾಪಿಸಿದ ವಿಜಯನಗರ ಸಾಮ್ರಾಜ್ಯ. ಓಕೆನಾ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ 1316, 1316. ಆಪ್ಷನ್ ಬಿ 1326, ಆಪ್ಷನ್ ಸಿ 1336 ಮತ್ತು ಆಪ್ಷನ್ ಡಿ 1347. ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಒಂದು ಮಹತ್ವದ ಘಟನೆಯಾಗಿದೆ. ಏಕೆ ಅಂತಂದ್ರೆ ದಕ್ಷಿಣ ಭಾರತದ ರಾಜಮನೆತನಗಳಾದ ದೇವಗಿರಿಯ ಯಾದವರು, ವಾರಂಗಲ್ನ ಕಾಕತೀಯರು, ಮಧುರೈನ ಪಾಂಡ್ಯರು ಮತ್ತು ದ್ವಾರಸಮುದ್ರ ಹಳೆಬೀಡು ಇಲ್ಲಿನ ಹೊಯ್ಸಳರು ಮತ್ತು ತಂಜಾವೂರಿನ ಚೋಳರು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಭೀಕರ ದಾಳಿಗೆ ತುತ್ತಾಗ್ತಾರೆ ಮಕ್ಕಳು. ಓಕೆನಾ? ಇದರ ಪರಿಣಾಮವಾಗಿ ರಾಜಕೀಯ ಅಸ್ಥಿರತೆ, ಕ್ಷೋಭೆ, ಭಯ ಮತ್ತು ಧಾರ್ಮಿಕ ವಿಪ್ಲವಗಳು ಕಾಣಿಸಿಕೊಳ್ತವೆ. ಈ ಸನ್ನಿವೇಶದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉದಯವಾಗುತ್ತೆ. ಹರಿಹರ ಮತ್ತು ಬುಕ್ಕ ಅವರನ್ನ ಹಕ್ಕ ಬುಕ್ಕ ಅಂತ ಹೇಳ್ತೀವಿ. ಹರಿಹರ ಮತ್ತು ಬುಕ್ಕರು 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ಈ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾರೆ. ಇಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾರೆ. ಓಕೆನಾ? ಮುಂದೆ ಹಂಪಿ ಇವರ ರಾಜಧಾನಿ ಆಗತ್ತೆ. ಯಾವುದು ಮಕ್ಕಳೇ? ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗತ್ತೆ. ಓಕೆನಾ? ಇದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಒಂದು ವಿವರಣೆ. ಓಕೆ, ಥ್ಯಾಂಕ್ ಯು.